ಸದಾ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಬಂಡೀಪುರ ಹುಲಿ ರಕ್ಷಿತಾರಣ್ಯ ಈಗ ಬೆಂಕಿಯ ಜ್ವಾಲೆಗೆ ಸಂಪೂರ್ಣ ನಲುಗಿ ಹೋಗಿದೆ. ಅಗ್ನಿಯ ಕೆನ್ನಾಲಿಗೆಗೆ ಸುಮಾರು 10,000 ಎಕರೆಯಷ್ಟು ಅರಣ್ಯ ಪ್ರದೇಶ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಬಂಡೀಪುರ ಸಫಾರಿ ಝೋನ್ಗೂ ಸಹ ಬೆಂಕಿ ತಾಕಿದ್ದು 1 ವಾರಗಳ ಕಾಲ ಸಫಾರಿ ಬಂದ್ ಮಾಡಲಾಗಿದೆ. ಬೆಂಕಿಯ ಜ್ವಾಲೆಗೆ ಸಾಕಷ್ಟು ಸರೀಸೃಪಗಳು ಜೀವ ತೆತ್ತಿವೆ. ಇನ್ನು ಬೆಂಕಿಯ ರುದ್ರನರ್ತಕ್ಕೆ ಹೆದರಿ ಪ್ರಾಣಿಗಳು ಕಾಡು ಬಿಟ್ಟಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾರ್ಯಾಚರಣೆಗೆ ಕಿಡಿಗೇಡಿಗಳ ಕೈವಾಡವಿರುವ ಬಗ್ಗೆ ಸತೀಶ್ ಜಾರಕಿಹೊಳಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಲಾಗಿದ್ದು ಓರ್ವನನ್ನ ಪತ್ತೆ ಹಚ್ಚಲಾಗಿದ್ದು ದೂರು ಕೂಡ ಕೊಡಲಾಗಿದೆ ಅಂತ ಹೇಳಿದರು. ಇವತ್ತು ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಕಳೆದ ಸುಮಾರು 4-5 ದಿನಗಳಿಂದ ಬೆಂಕಿ ಬಿದ್ದು ಭಾಳಷ್ಟು ಅಪಾರ ನಷ್ಟ ಆಗಿದೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ವಿಶೇಷವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಇಲ್ಲಿ ಕೂಡ ಹೊರಗಿನವ್ರು ಕೂಡ ಇವತ್ತು ಬರ್ತಾಯಿದ್ದಾರೆ, ಬೇರೆಯವರು ಕೂಡ ಹೆಚ್ಚಿನ ಸಿಬ್ಬಂದಿ ನೇಮಿಸ್ತಾ ಇದ್ವಿ. ಒಟ್ಟಾರೆಯಾಗಿ ಮತ್ತೆ ಹೆಚ್ಚಿಗೆ ಬೆಂಕಿ ಕೂಡ ಹೊಸ ಪ್ರದೇಶಕ್ಕೆ ಆವರಿಸಬಾರ್ದಂತ ಹೆಚ್ಚು ಪ್ರಿಕಾಷನ್ ತೊಗೊಳ್ಳಿಕ್ಕೆ ಹೇಳಿದ್ದೀವಿ. ಆದಷ್ಟು ಬೇಗ 1-2 ದಿವಸಗಳಲ್ಲಿ ಖಂಡಿತವಾಗಿ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರ್ತದೆ. ಮುಂದಿನ ಸಾರಿ ಈ ರೀತಿ ಆಗದಂಗೆ ಮತ್ತೆ ಹೊಸ ಏನು ಪ್ರಿಕಾಷನ್ ತೊಗೊಳ್ಳಿಕ್ಕೆ ಸಾಧ್ಯ ಇದೆ, ಹೊಸ ಯೋಜನೆಗಳನ್ನ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಇದು ಆಗಬಾರ್ದಿತ್ತು, ಬಹುಶಃ ಆಗಿದೆ. ಮುಂದೆ ಆಗದಂಗೆ ಎಲ್ಲರ ಜವಾಬ್ದಾರಿ ಇದೆ, ಕೇವಲ ಇಲಾಖೆ ಅಲ್ಲ, ಸಾರ್ವಜನಿಕ ಜವಾಬ್ದಾರಿ ಇದೆ, ಚುನಾಯಿತ ಪ್ರತಿನಿಧಿ ಕೂಡ ಭಾಳಷ್ಟು ಜವಾಬ್ದಾರಿ ಇದೆ. ಅದನ್ನು ಗಮನದಲ್ಲಿಟ್ಕೊಂಡು ಮುಂದೆ ಹೊಸ ಕಾರ್ಯಯೋಜನೆ ಮಾಡ್ತೀವಿ. ಸಂಪೂರ್ಣವಾಗಿ ಹೇಳೋಕ್ಕಾಗಲ್ಲ, ಸುಮಾರು 2,000 ಹೆಕ್ಟೇರ್ಗಿಂತಲೂ ಹೆಚ್ಚಿಗೆ ಸುಮಾರು ಅರಣ್ಯ ಇಲ್ಲಿವರೆಗೆ ನಾಶ ಆಗಿದೆ. ಇನ್ನು ಮುಂದೆ ಹೆಚ್ಚಾಗದಂಗೆ ನಾವು ಪ್ರಿಕಾಷನ್ ತಗೋತಾ ಇದ್ದೀವಿ. ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ಬ ಜವಾಬ್ದಾರಿ ಮಾಡ್ತಾ ಇದ್ದೀವಿ. ಮತ್ತು ಮೈಸೂರಿನಿಂದ ಚಾಮರಾಜನಗರದಿಂದ ಸಿಬ್ಬಂದಿ ಕೂಡ ಇವತ್ತು ರಾತ್ರಿ ಬರ್ತಾ ಇದ್ದಾರೆ. ಒಂದು ಭಾಗಕ್ಕೆ ಒಬ್ಬೊಬ್ಬರನ್ನೇ ಜವಾಬ್ದಾರಿ ಕೊಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ನಾವು ಹೊಸದಾಗಿ ಸಚಿವರಾಗಿ ಇದನ್ನು ಇಲಾಖೆ ತಂತ್ರಜ್ಞಾನ ಬಲಿಷ್ಠ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ನೀವು ಹೇಳಿದಂಥ ಅಂಶ ಕೂಡ ನಮ್ಮಲ್ಲಿ ಇದೆ. ಹೊಸ ಎಕ್ವಿಪ್ಮೆಂಟ್ ಬರಬೇಕು, ಹೊಸ ತಂತ್ರಜ್ಞಾನ ಬರಬೇಕು. ಫಾರೆಸ್ಟ್ ಬೆಳೆಸೋದಿರ್ಬೋದು ಅಥವಾ ಬೆಂಕಿ ಬಿದ್ದಾಗ ನಂದಿಸುವಂಥಕ್ಕೆ ಹೊಸ ತಂತ್ರಜ್ಞಾನ ಹುಡುಕ್ತಾ ಇದ್ದೀವಿ, ಖಂಡಿತವಾಗಿ ಮಾಡ್ತೀವಿ. ಖಂಡಿತವಾಗಿ ಒಬ್ಬರನ್ನ ಐಡೆಂಟಿಫೈ ಈಗಾಗಲೇ ಮಾಡಿದ್ದೀವಿ, ಈಗಾಗಲೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ನಾವು ಒಂದು ವ್ಯಕ್ತಿಯಿಂದ ಎಷ್ಟು ಅರಣ್ಯ ನಮಗೆ ನಾಶ ಆಗಿದೆ ಬರಬೇಕಾಗಿದೆ. ಇದು ತಾನಾಗೆ ಬೆಂಕಿ ಹತ್ತಿದಲ್ಲ, ಇದು ಬೆಂಕಿ ಹಚ್ಚಿದಂಥ ಪ್ರಕರಣ. ಇವತ್ತು ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಇನ್ನೂ ಎಚ್ಚೆತ್ತುಕೊಳ್ಬೇಕು ಅನ್ನೋದ್ರಲ್ಲೇ ಇದ್ದಾರೆ, ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಯಾವಾಗ? ದಿವ್ಯ, ಏನು ದೇಶದ ಪ್ರತಿಷ್ಠಿತ ಒಂದು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾದಂತ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನು ಬೆಂಕಿಯ ಅವಘಡ ಆಗಿತ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಭಾರಿ ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿದ್ರು ಕೂಡ ಅಲ್ಲಲ್ಲಿ ಒಂದು ಬೆಂಕಿಯ ಒಂದು ಆಕಸ್ಮಿಕಗಳು ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಒಂದು ಕುಂದುಕೆರೆ ರೇಂಜ್ ಬಳಿ ಕಾಣಿಸ್ಕೊಂಡಿದ್ದಂಥದ್ದು. ನಿನ್ನೆ ಗೋಪಾಲಸ್ವಾಮಿ ಬೆಟ್ಟದ ವ್ಯಾಪ್ತಿಯಲ್ಲಿ ಈ ಒಂದು ಬೆಂಕಿ ಕಾಣಿಸ್ಕೊಂಡು ಈಗಾಗಲೇ ಅಲ್ಲೂ ಕೂಡ ಸಾವಿರಾರು ಎಕರೆ ಪ್ರದೇಶ ಅರಣ್ಯ ನಾಶವಾಗಿದೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 10,000ಕ್ಕೂ ಹೆಚ್ಚು ಅರಣ್ಯ ಪ್ರದೇಶ ನಾಶವಾಗಿರ್ತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ಈಗಾಗಲೇ ಸ್ಥಳದಲ್ಲೇ ಮೇಲಧಿಕಾರಿಗಳು ಮತ್ತು ಅರಣ್ಯ ಸಿಬ್ಬಂದಿಗಳು ಜೊತೆಗೆ ಸ್ವಯಂ ಸೇವಕರು ಇಲ್ಲಿ ಬೀಡನ್ನು ಬಿಟ್ಟು ಬೆಂಕಿಯನ್ನು ನಂದಿಸುವಂತ ಕಾರ್ಯದಲ್ಲಿ ಎಲ್ಲರೂ ಕೂಡ ಮಗ್ನರಾಗಿದ್ದಾರೆ. ಜೊತೆಗೆ ನಿನ್ನೆ ರಾತ್ರಿನೇ ಕೂಡ ಸ್ಥಳೀಯ ಅರಣ್ಯ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಬಂಡೀಪುರದಲ್ಲೇ ಬೀಡನ್ನು ಬಿಟ್ಟಿರ್ತಕ್ಕಂಥದ್ದು. ಅವರು ಕೂಡ ಬಂಡೀಪುರ ರೆಸಾರ್ಟ್ ಅಲ್ಲೇ ಅವರು ವಾಸ್ತವ್ಯವನ್ನ ಹೂಡಿದ್ದಾರೆ. ಈಗ ಒಟ್ಟಾರೆಯಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬೆಂಕಿ ಅವಘಡದಲ್ಲಿ ಇಡೀ ರುದ್ರ ನರ್ತನವನ್ನ ಆಗಿರ್ತಕ್ಕಂಥದ್ರಿಂದಾಡಿ ಈಗ ಎಲ್ಲಾ ರೀತಿಯ ತೀವ್ರವಾದಂತಹ ಎಲ್ಲಾ ಕ್ರಮವನ್ನು ಕೂಡ ವಹಿಸಲಾಗಿದೆ. ಜೊತೆಗೆ ಬಹಳ ನಿಗಾ ವಹಿಸಿ ಅಲ್ಲಲ್ಲಿ ನಂದಿಸಿ ಈಗಾಗಲೇ ಬೆಂಕಿಯನ್ನ ಸಾಕಷ್ಟು ಮಟ್ಟಿಗೆ ನಿಯಂತ್ರಣ ಕೂಡ ಮಾಡಲಾಗ್ತಾ ಇದೆ. ದಿವ್ಯಾ, ಓಕೆ ರಾಜೇಶ್, ಬೇಸಿಗೆಗಾಲದಲ್ಲಿ ಹೇಳಕ್ಕಾಗಲ್ಲಪ್ಪ ಸಿಚುವೇಶನ್ಸ್ ಯಾವ ತರ ಇರುತ್ತೆ, ಏನಾಗುತ್ತೆ ಅಂತ. ಆದ್ರೆ ಮುನ್ನೆಚ್ಚರಿಕೆಯಾಗಿ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ. ಆದ್ರೆ ಪ್ರತಿ ಬಾರಿನೂ ಕೂಡ ಇದೇ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳದೆ ನಿರ್ಲಕ್ಷ್ಯದ ಉತ್ತರವನ್ನ ನೀಡ್ತಿದ್ರೆ ಇಲ್ಲಿ ಕೇಳೋರು ಯಾರು? ನಮ್ಗೆ ಇಲ್ಲಿ ಕೂತಲ್ಲ ಜಾಗದಲ್ಲೇ ನಾವು ಉಳಿಸ್ಕೊಳ್ಬಹುದು. ಆ ಪ್ರಾಣಿಗಳು, ಕಾಡು ಎಷ್ಟು ನಾಶ ಆಗುತ್ತೆ, ಇದ್ರ ಮುಂಚಿತವಾಗಿ ಯಾಕೆ ಕ್ರಮ ತೆಗೆದುಕೊಳ್ಳಲ್ಲ ನಮ್ಮ ಅಧಿಕಾರಿಗಳು ಅಂತ ಬಹಳ ಮನಸ್ಸಿಗೆ ನೋವು ತರುತ್ತೆ. ಏನ್ ಹೇಳ್ತೀರಾ? ಖಂಡಿತ ದಿವ್ಯ,
ಇಲ್ಲಿ ಕಾಡಂಚಿನ ಗ್ರಾಮಗಳಲ್ಲಿ ಅರಿವಿನ ಕಾರ್ಯಕ್ರಮವನ್ನು ಮಾಡಬೇಕಿತ್ತು. ಜೊತೆಗೆ ಅಧಿಕಾರಿಗಳು ಮತ್ತು ಅಲ್ಲಿ ಇರತಕ್ಕಂತ ತಳಮಟ್ಟದ ಸಿಬ್ಬಂದಿಗಳ ನಡುವಿನ ಒಂದು ಓಕೆ ರಾಜೇಶ್, ಸಂಪರ್ಕ ಕಟ್ ಆಗಿದೆ. ಒಟ್ಟಾರೆ ನಿಜಕ್ಕೂ ಅಧಿಕಾರಿಗಳು ಇನ್ನು ಮುಂದೆ ಆದ್ರೂ ಇಷ್ಟೆಲ್ಲ ಆಗಿದೆ 2000 ಹೆಕ್ಟೇರ್ ಅಂತ ಹೇಳ್ತಾರೆ, ಮುಂದೆ ಇದೇ ರೀತಿ ಆಗದಿರೋ ರೀತಿ ಅಧಿಕಾರಿಗಳು ಗಮನ ಹರಿಸಬೇಕಾಗುತ್ತೆ, ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಎಲ್ಲ ಸಿಚುವೇಶನ್ ಕೈ ಮೀರಿದ ನಂತರ ಬಂದು ಅಲ್ಲಿ ಏನಾಗಿದೆ ಅಂತ ನೋಡೋದಕ್ಕಿಂತ ಬದಲಾಗಿ ಮುಂಚಿತವಾಗಿ ಕ್ರಮ ತೆಗೆದುಕೊಂಡ್ರೆ ಅರಣ್ಯನೂ ಉಳಿಯುತ್ತೆ, ಜೊತೆಗೆ ಅಲ್ಲಿ ಕಾಡಿನಲ್ಲಿ ವಾಸಿಸುವಂತ ಪ್ರಾಣಿಗಳ ಜೀವ ಕೂಡ ಉಳಿಯುತ್ತೆ. ಯಾಕಂದ್ರೆ ನಾವು ಕೂತಲ್ಲೇ ಊಹಿಸ್ಕೊಳ್ಬಹುದು ಎಷ್ಟರ ಮಟ್ಟಿಗೆ ಆ ಪ್ರಾಣಿಗಳಿಗೆ ನೋವಾಗಿರುತ್ತೆ ಅಂತ. ಅದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನ ಇನ್ನೂ ಕಲ್ಪಿಸಿಲ್ಲ ಅರಣ್ಯಾಧಿಕಾರಿಗಳಾಗ್ಲಿ. ಯಾಕಂದ್ರೆ ಅವ್ರಿಗೆ ಆದಂತ ಒಂದು ಸಾಕಷ್ಟು ಸಮಸ್ಯೆಗಳಿದಾವೆ, ಅದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅರಣ್ಯ ಸಚಿವರು. ಜೊತೆಗೆ ಇನ್ನಷ್ಟು ಸೂಕ್ತವಾದಂತ ಕ್ರಮವನ್ನ ಜರುಗಿಸಬೇಕು, ಕಾಡು ಉಳಿಸಿ ಮತ್ತು ಪ್ರಾಣಿಗಳ ಬೆಳೆಸಿ ಅನ್ನೋದು ಇನ್ನೊಂದಷ್ಟು ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸಬೇಕು. ಸೊ ಹೀಗಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಬೇಕಾಗಿರುವಂತ ಅದು ಬಾಕಿ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ಲಿ ಮತ್ತು ಜೊತೆಗೆ ಅಲ್ಲಿ ಕಾಡಿನಲ್ಲಿ ವಾಸಿಸುವಂತ ಪ್ರಾಣಿಗಳ ಜೀವನ ಉಳಿಸಬೇಕಾಗಿರುವಂತದ್ದು ಅರಣ್ಯ ಅಧಿಕಾರಿಗಳ ಕರ್ತವ್ಯ.